ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯಾಭೂತಿ ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಆದಿ ಪರ್ವದಲ್ಲಿ ಮರದ ಕೊಂಬೆಯ ಅಡಿಭಾಗದಲ್ಲಿ ಜೋಲಾಡುತ್ತಿದ್ದ ವಾಲಕಿಲ್ಯರಿಗೆ ಅಪಾಯವಾಗಬಾರದೆಂದು ಗರುಡನು ಆ ಕೊಂಬೆಯು ಕೆಳಗೆ ಬೀಳದಂತೆ ಬಾಯಲ್ಲಿ ಕಚ್ಚಿಕೊಂಡೇ ಹಾರಿದುದು. ಕಶ್ಯಪಾಜ್ಞೆಯಿಂದ ಹಿಮಾಲಯಕ್ಕೆ ಹೋಗಿ ಅಲ್ಲಿ ಕೊಂಬೆಯನ್ನಿಳಿಸಿ ತನ್ನ ಆಹಾರಗಳಾದ ಗಜ ಕಚ್ಚಪಗಳನ್ನು ಭಕ್ಷಿಸಿದುದು. ದೇವತೆಗಳು ಈ ಉತ್ಪಾತಗಳನ್ನು ಕಂಡು ಅಮೃತವನ್ನು ಭದ್ಪಡಿಸಲು ಪ್ರಯತ್ನಿಸಿದುದು ಎಂಬ 30ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ ರೀತಿಯಾಗಿ ತನ್ನ ತಂದೆಯಾದ ಕಶ್ಯಪನು ಕೊಟ್ಟ ಸೂಚನೆಯ ಮೇರೆಗೆ ಸರೋವರವೊಂದರಲ್ಲಿ ಪೂರ್ವಜನ್ಮದಲ್ಲಿ ಸಹೋದರರಾಗಿದ್ದು ಆಸ್ತಿ ವಿಭಾಗದ ಕಾರಣದಿಂದ ಕಚ್ಚಾಡುತ್ತಾ ಪರಸ್ಪರರನ್ನು ಶಪಿಸಿಕೊಂಡು ಆನೆ ಮತ್ತು ಆಮೆಯಾಗುವಂತೆ ಶಾಪವನ್ನು ಕೊಟ್ಟ ಶಾಪದ ಮೂಲಕ ಆ ಗಜ ಕಚ್ಚಪ ರೂಪಗಳನ್ನು ತಾಳಿ ತಮ್ಮ ಬೃಹದಾಕಾರದಿಂದ ಆ ಸರೋವರದಲ್ಲಿ ಬಡಿದಾಡುತ್ತಿದ್ದ ಅವೆರಡನ್ನು ತನ್ನ ಉಗುರುಗಳಿಂದ ಚುಚ್ಚಿಕೊಂಡು ಅವುಗಳನ್ನೆತ್ತಿಕೊಂಡು ಸಮುದ್ರ ಮಧ್ಯದಲ್ಲಿದ್ದ ಒಂದು ವಿಶಾಲವಾದ ವಟವೃಕ್ಷದ ಸಮೀಪಕ್ಕೆ ಬರುತ್ತಾನೆ. ಗರುಡನು ಆ ಗಜ ಕಚ್ಚಪಗಳೊಂದಿಗೆ ಆ ವೃಕ್ಷದ ಕೊಂಬೆಯ ಮೇಲೆ ಕುಳಿತ ಕೂಡಲೇ ಆ ಕೊಂಬೆಯು ಮುರಿದು ಹೋಗುತ್ತದೆ. ಗರುಡನ ಕಾಲು ಸೋಕಿದ ಮಾತ್ರದಿಂದಲೇ ಆ ದೊಡ್ಡ ಕೊಂಬೆಯು ಮುರಿದು ಕೆಳಗೆ ಬೀಳುವಂತಾಯಿತು. ಆಗ ಗರುಡನು ಆ ಕೊಂಬೆಯು ಮುರಿದುದನ್ನು ಆಶ್ಚರ್ಯದಿಂದ ನೋಡುತ್ತಿರುವಾಗ ಅದರ ಕೆಳಗೆ ತಲೆ ಕೆಳಗಾಗಿ ನೇತಾಡುತ್ತಿದ್ದ ಕೆಲವು ಋಷಿ ಸಮೂಹವನ್ನು ಕಂಡನು. ಆ ಬ್ರಹ್ಮರ್ಷಿಗಳು ನಿರತರಾಗಿ ಅಲ್ಲಿ ನೇತಾಡುತ್ತಿರುವುದನ್ನು ನೋಡಿದೊಡನೆ ಗರುಡನು ತನ್ನಲ್ಲಿ ತಾನು, ಆಹಾ, ಈ ಕೊಂಬೆಯು ಕೆಳಗೆ ಬಿದ್ದರೆ ಇದರಡಿಯಲ್ಲಿರುವ ಋಷಿಗಳಿಗೆಲ್ಲ ಪ್ರಾಣಾಪಾಯವು ತಪ್ಪದು, ಇದಕ್ಕೆ ಅವಕಾಶವನ್ನು ಕೊಡಬಾರದು ಎಂದು ನೆನೆಸಿ ಆ ಕೊಂಬೆಯು ಕೆಳಗೆ ಬೀಳುವುದರೊಳಗಾಗಿ ಅದನ್ನು ತನ್ನ ಕೊಕ್ಕಿನಿಂದ ಕಚ್ಚಿಕೊಂಡು ಕಾಲುಗುರುಗಳಿಂದ ಆ ಗಜ ಕಚ್ಚಪಗಳೆರಡನ್ನು ದೃಢವಾಗಿ ಸಿಕ್ಕಿಸಿಕೊಂಡು ಆ 3 ಮಹಾಭಾರಗಳೊಡನೆ ಆಕಾಶಕ್ಕೆ ಹಾರಿಬಿಟ್ಟನು. ಹೀಗೆ ಆ ಪಕ್ಷಿಯು ದೇವತೆಗಳಿಗೂ ಅಸಾಧ್ಯವಾದ ಕಾರ್ಯವನ್ನು ಮಾಡಿದುದನ್ನು ನೋಡಿ ವಾಲಕಿಲ್ಯರೆಂಬ ಆ ಮಹರ್ಷಿಗಳು ಮನಸ್ಸಿನಲ್ಲಿ ಆಶ್ಚರ್ಯಪಡುತ್ತಾ ಆ ಪಕ್ಷಿರಾಜನನ್ನು ನೋಡಿ, ಇವನು ಇಂತಹ ಗುರುವಾದ ಅಂದರೆ ಭಾರವಾದ ವಸ್ತುಗಳನ್ನು ಹೊತ್ತುಕೊಂಡು ಆ ಮಹಾಭಾರದೊಡನೆ ಆಕಾಶದಲ್ಲಿ ಹಾರುವುದರಿಂದ, ಗುರುತರವಾದ ವಸ್ತುಗಳನ್ನು ಹೊತ್ತು ಹಾರುತ್ತಿರುವುದರಿಂದ ಇವನಿಗೆ ಗರುಡನೆಂಬ ಹೆಸರಾಗಲಿ ಎಂದರು. ಗರುಡನಾದರೂ ಆ ಮಹರ್ಷಿಗಳಿಗೆ ಅಪಾಯವಿಲ್ಲದಿರಬೇಕೆಂದು ಆ ಗಜ ಕಚ್ಚಪಗಳನ್ನು ಕೊಂಬೆಯನ್ನು ಹೊತ್ತುಕೊಂಡು ಹಾಗೆಯೇ ಆಕಾಶ ಮಾರ್ಗವಾಗಿ ಹಾರಿ ಕೊನೆಗೆ ದೇಶಗಳನ್ನು ಸುಮ್ಮನೆ ದಾಟಿ ಹೋಗುತ್ತಿದ್ದನೇ ಹೊರತು ಆ ಕೊಂಬೆಯನ್ನು ಎಲ್ಲಿಳಿಸುವುದೆಂದು ಅವನಿಗೆ ತೋರಲಿಲ್ಲ. ಆಮೇಲೆ ಅವನು ತನ್ನ ತಂದೆಯಾದ ಕಶ್ಯಪನು ತಪಸ್ಸು ಮಾಡುತ್ತಿದ್ದ ಗಂಧಮಾದನ ಪರ್ವತಕ್ಕೆ ಬಂದನು. ಅಲ್ಲಿ ಕಶ್ಯಪನು ಮಹಾಕಾಯವುಳ್ಳ ಆ ಗರುಡನನ್ನು ಕಂಡನು. ಗರುಡನಾದರೂ ಆಗ ತೇಜಸ್ಸಿನಲ್ಲಿಯೂ ಬಲದಲ್ಲಿಯೂ ಅಸಮಾನನಾಗಿ ಪರ್ವತಾಕಾರದಿಂದ ತೋರುತ್ತಾ ಮನೋವಾಯು ವೇಗದಿಂದ ಹಾರಿ ಬರುತ್ತಾ ಮೇಲಕ್ಕೆತ್ತಿದ ಬ್ರಹ್ಮದಂಡದಂತೆ ಕಾಣುತ್ತಿರುವನು. ಹೀಗೆಂದು ಊಹಿಸುವುದಕ್ಕಾಗಲಿ ನೆನೆಸುವುದಕ್ಕಾಗಲಿ ಸಾಧ್ಯವಲ್ಲದ ಮಹಾಶಕ್ತಿಯಿಂದ ಸರ್ವ ಪ್ರಾಣಿ ಭಯಂಕರನಾಗಿ ಜ್ವಲಿಸುವ ಬೆಂಕಿಯಂತಿರುವನು. ದೇವಾಸುರ ರಾಕ್ಷಸರಿಗೂ ಎದುರಿಸಲ ಸಾಧ್ಯನಾಗಿ ತನ್ನ ರೆಕ್ಕೆಗಳ ಗಾಳಿಯಿಂದಲೇ ಪರ್ವತ ಶಿಖರಗಳನ್ನು ಭೇದಿಸುವನು, ಸಮುದ್ರವನ್ನು ಉಕ್ಕಿಸುವನು, ಲೋಕಗಳನ್ನು ನಡುಗಿಸುವನು, ನೋಡುವವರಿಗೆ ಯಮನಂತೆ ಉಗ್ರ ರೂಪಿಯಾಗಿ ಕಾಣಿಸುವನು. ಹೀಗೆ ಬರುತ್ತಿರುವ ಗರುಡನನ್ನು ಕಂಡು ಮಹಾತ್ಮನಾದ ಕಶ್ಯಪನು ವಾಲಕಿಲ್ಯರ ವಿಷಯದಲ್ಲಿ ಗರುಡನಿಗಿದ್ದ ಅಭಿಪ್ರಾಯವನ್ನು ತಿಳಿದುಕೊಂಡು, ಕುಮಾರ, ಸಾಹಸ ಕಾರ್ಯವನ್ನು ಮಾಡಬೇಡ, ನೀನು ಅಪಾಯಕ್ಕೊಳಗಾಗಬೇಡ. ಸೂರ್ಯ ಕಿರಣವನ್ನೇ ಪಾನ ಮಾಡುತ್ತಾ ತಪೋನಿರತರಾಗಿರುವ ಈ ವಾಲಕಿಲ್ಯ ಮಹರ್ಷಿಗಳ ಕೋಪಕ್ಕೆ ನೀನು ಗುರಿಯಾದರೆ ಅವರ ಕೋಪಾಗ್ನಿಯಿಂದ ನೀನು ಭಸ್ಮನಾಗುವೆ. ಅದಕ್ಕೆ ಅವಕಾಶವಿಲ್ಲದಂತೆ ಎಚ್ಚರದಿಂದಿರು ಎಂದು ಹೇಳಿ ಆಮೇಲೆ ಮಹಾತ್ಮರು ಪಾಪರಹಿತರು ಆದ ಆ ವಾಲಕಿಲ್ಯರನ್ನು ಕುರಿತು ಹೀಗೆಂದು ಹೇಳುವನು. ಓ ತಪಸ್ವಿಗಳಿರ, ನನ್ನ ಮಗನಾದ ಗರುಡನು ಈಗ ಆರಂಭಿಸಿದ ಕಾರ್ಯವು ಪ್ರಜೆಗಳ ಹಿತಕ್ಕಾಗಿಯೇ. ಈ ಮಹತ್ತಾದ ಕಾರ್ಯಕ್ಕೆ ಯತ್ನಿಸಿರುವ ಇವನಿಗೆ ನೀವು ಅನುಕೂಲರಾಗಿ
ನೀವು ಇದಕ್ಕೆ ಅನುಮತಿಯನ್ನು ಕೊಡಬೇಕು ಎಂದು ಅವರಲ್ಲಿ ಪ್ರಾರ್ಥಿಸಿದನು. ಕಶ್ಯಪನ ಬಾಯಿಂದ ಈ ಮಾತು ಹೊರಟ ಕೂಡಲೇ ವಾಲಕಿಲ್ಯರು ಆ ಕೊಂಬೆಯನ್ನು ಬಿಟ್ಟು ಕೆಳಗಿಳಿದು ತಪಸ್ಸಿಗಾಗಿ ಪುಣ್ಯ ಸ್ಥಳವಾದ ಹಿಮಾಲಯಕ್ಕೆ ಹೊರಟು ಹೋದರು. ಆಮೇಲೆ ಇತ್ತಲಾಗಿ ಗರುಡನು ಕೊಂಬೆಯನ್ನು ಬಾಯಲ್ಲಿ ಕಚ್ಚಿದ್ದ ಹಾಗೆಯೇ ತೊದಲು ಮಾತಿನಿಂದ, ಜನಕ, ನಾನು ಈ ಕೊಂಬೆಯನ್ನು ಎಲ್ಲಿ ಬಿಸಾಡಲಿ? ಮನುಷ್ಯರಹಿತವಾದ ಸ್ಥಳವೊಂದನ್ನು ನನಗೆ ತೋರಿಸಬೇಕು ಎಂದನು. ಅದಕ್ಕೆ ಆ ಕಶ್ಯಪನು ಸಮೀಪದಲ್ಲಿ ನಿರ್ಜನವಾಗಿಯೂ ಸದಾ ಮಂಜಿನಿಂದ ಮುಚ್ಚಿದ ತಪ್ಪಲುಗಳುಳ್ಳದ್ದಾಗಿಯೂ ಮನುಷ್ಯನಿಗೆ ಮನಸ್ಸಿನಿಂದಲೂ ಹೋಗಲು ಸಾಧ್ಯವಾಗಿಯೂ ಇದ್ದ ಪರ್ವತವೊಂದನ್ನು ತೋರಿಸಿದನು. ಗರುಡನು ಆ ಪರ್ವತದ ವಿಶಾಲವಾದ ಮಧ್ಯ ಭಾಗಕ್ಕೆ ಆ 3 ಭಾರಗಳೊಡನೆ ವೇಗದಿಂದ ಹೊರಟನು. 100 ಗೋಚರ್ಮಗಳಿಂದ ಹೆಣೆದ ಹಗ್ಗದಿಂದಾದರೂ ಸುತ್ತಿ ಎಳೆಯಲಿಕ್ಕಾಗದ ಆ ಮಹಾಶಾಖೆಯೊಡನೆ ಗರುಡನು 100 ಯೋಜನಗಳ ದೂರಕ್ಕೆ ಹಾರಿಹೋಗಿ ತನ್ನ ತಂದೆಯು ಹೇಳಿದಂತೆ ಅದನ್ನು ಆ ಪರ್ವತದ ಮೇಲೆ ಮಹಾಧ್ವನಿಯುಂಟಾಗುವಂತೆ ಬಿಸಾಡಿಬಿಟ್ಟನು. ಆ ಗರುಡನ ರೆಕ್ಕೆಯ ಗಾಳಿಯಿಂದ ಮಹಾಪರ್ವತವೇ ಕಂಪಿಸಿತು. ಅದರಲ್ಲಿದ್ದ ಪುಷ್ಪಿತವಾದ ಗಿಡಗಳೆಲ್ಲವೂ ಕದಲಿ ಹೂಗಳು ಉದುರುವಾಗ ಅವು ಪುಷ್ಪವೃಷ್ಟಿಯನ್ನು ಕರೆಯುವಂತಿದ್ದವು. ಸುವರ್ಣ ರತ್ನಗಳಿಂದ ಕೂಡಿದ ಆ ಪರ್ವತಕ್ಕೆ ಭೂಷಣಗಳೆನಿಸಿದ ಎಷ್ಟೋ ಶಿಖರಗಳು ಗರುಡನ ವೇಗದಿಂದ ಒಡೆದು ಬಿದ್ದವು. ಗರುಡನು ಬಿಸಾಡಿದ ಶಾಖೆಯಿಂದ ಅಲ್ಲಿನ ಅನೇಕ ವೃಕ್ಷ ಶಾಖೆಗಳು ಸುವರ್ಣಮಯಗಳಾದ ಹೂವುಗಳೊಡನೆ ಮುರಿದು ಮಿಂಚಿನಿಂದ ಕೂಡಿ ಮೇಘಗಳಂತೆ ಕಾಣಿಸುತ್ತಿತ್ತು. ಆ ಪುಷ್ಪಗಳೆಲ್ಲವೂ ನೆಲದ ಮೇಲಿನ ಗೈರಿಕ ಧಾತುಗಳ ಬಣ್ಣಗಳಿಂದಲೂ ಸೂರ್ಯ ಕಿರಣಗಳಿಂದಲೂ ಮಿಶ್ರಿತವಾಗಿ ಅಪೂರ್ವ ಶೋಭೆಯನ್ನು ಉಂಟು ಮಾಡುತ್ತಿದ್ದವು. ಆಮೇಲೆ ಗರುಡನು ಆ ಪರ್ವತ ಶಿಖರಗಳ ಮೇಲೆ ಕುಳಿತು ಆ ಗಜ ಕಚ್ಚಪಗಳೆರಡನ್ನು ಭಕ್ಷಿಸಿ ಒಡನೆಯೇ ಆ ಪರ್ವತ ಶಿಖರದಿಂದ ಸ್ವರ್ಗಲೋಕದ ಕಡೆಗೆ ಹಾರಿಬಿಟ್ಟನು. ಅಷ್ಟರಲ್ಲಿಯೇ ದೇವತೆಗಳಿಗೆ ಅಶುಭ ಸೂಚಕಗಳಾದ ಉತ್ಪಾತಗಳು ಕಾಣಿಸಿದವು. ದೇವತೆಗಳೆಲ್ಲರಿಗೂ ಮನಸ್ಸಿನಲ್ಲಿ ಭೀತಿ ಹುಟ್ಟಿತು. ಇಂದ್ರನ ವಜ್ರಾಯುಧವು ಇದ್ದಕ್ಕಿದ್ದ ಹಾಗೆ ಉರಿಯತೊಡಗಿತು. ಹೊಗೆಯೊಡನೆಯೂ ಜ್ವಾಲೆಗಳೊಡನೆಯೂ ಆಕಾಶದಿಂದ ಉಲ್ಕೆಗಳು ಬಿದ್ದವು. ವಸುಗಳು, ರುದ್ರರು, ಆದಿತ್ಯರು, ಸಾಧ್ಯರು, ಮರುತ್ತುಗಳು ಮುಂತಾದ ಯಾವ ಯಾವ ದೇವಗಣಗಳುಂಟು ಅವರೆಲ್ಲ ತಮ್ಮೊಳಗೆ ಒಂದಕ್ಕೊಂದು ಹೊಡೆದಾಡತೊಡಗಿದವು. ಹಿಂದೆ ದೇವಾಸುರ ಯುದ್ಧದಲ್ಲಿಯೂ ಕಂಡು ಕೇಳದ ಉತ್ಪಾತಗಳದೆಷ್ಟೋ ಕಾಣಿಸಿದವು. ಬರ ಸಿಡಿಲುಗಳೊಡನೆ ಬಿರುಗಾಳಿಯು ಬೀಸಿತು. ಸಾವಿರಾರು ಕಡೆಯಿಂದ ಕೊಳ್ಳಿಗಳು ಬಿದ್ದವು. ಮೇಘವಿಲ್ಲದೆ ಆಕಾಶವು ಮಹಾಧ್ವನಿಯಿಂದ ಮೊಳಗಿತು. ದೇವದೇವರಾದ ಪರ್ಜನ್ಯನು ರಕ್ತ ವರ್ಷವನ್ನು ಸುರಿಸಿದನು. ದೇವತೆಗಳು ಧರಿಸಿದ್ದ ಪುಷ್ಪ ಮಾಲಿಕೆಗಳು ಬಾಡಿದವು. ಅವರ ತೇಜಸ್ಸು ಕಂದಿತು. ಭಯಂಕರವಾದ ಉತ್ಪಾತ ಮೇಘಗಳು ರಕ್ತದ ಮಳೆಯನ್ನು ಕರೆದವು. ದೇವತೆಗಳ ಕಿರೀಟಗಳೆಲ್ಲವೂ ಧೂಳು ಕವಿದು ಮಾಸಿ ಹೋದವು. ಇವನ್ನೆಲ್ಲ ನೋಡಿ ಇಂದ್ರನಿಗೂ ದೇವತೆಗಳಿಗೂ ಭೀತಿ ಹುಟ್ಟಿತು. ಒಡನೆಯೇ ದೇವತೆಗಳೆಲ್ಲರೂ ದೇವೇಂದ್ರನನ್ನು ಮುಂದಿಟ್ಟುಕೊಂಡು ಬೃಹಸ್ಪತಿಯ ಬಳಿಗೆ ಬಂದರು. ಆಗ ಇಂದ್ರನು ಬೃಹಸ್ಪತಿಯನ್ನು ಕುರಿತು, ಆಚಾರ್ಯ, ಇದ್ದಕ್ಕಿದ್ದ ಹಾಗೆ ಭಯಂಕರಗಳಾದ ಈ ಉತ್ಪಾತಗಳು ಕಾಣಿಸಿದುದೇಕೆ? ಯುದ್ಧದಲ್ಲಿ ನಮ್ಮನ್ನು ಜಯಿಸಬಲ್ಲ ಶತ್ರುವು ಯಾರನ್ನು ಕಾಣೆವು ಎಂದನು. ಆಗ ಬೃಹಸ್ಪತಿಯು, ದೇವೇಂದ್ರ, ನಿನ್ನ ಅಜ್ಞತೆ ಮತ್ತು ಅಪರಾಧಗಳೇ ಇದಕ್ಕೆ ಮೂಲ ಕಾರಣವೆಂದು ತಿಳಿ. ವಾಲಕಿಲ್ಯರೆಂಬ ಮಹರ್ಷಿಗಳ ತಪಃಪ್ರಭಾವದಿಂದ ವಿನತೆಯಲ್ಲಿ ಕಶ್ಯಪನಿಗೆ ಹುಟ್ಟಿದ ಪಕ್ಷಿರಾಜನೊಬ್ಬನುಂಟು. ಅವನು ಮಹಾಬಲಾಢ್ಯನು. ಇಷ್ಟ ಬಂದ ರೂಪಗಳನ್ನು ಧರಿಸಬಲ್ಲವನು. ಅವನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗುವನು. ಎಂಥವರಿಗೂ ಅಸಾಧ್ಯವಾದುದನ್ನು ಅವನು ಸಾಧಿಸಬಲ್ಲನು ಎಂದನು. ಈ ಮಾತನ್ನು ಕೇಳಿದೊಡನೆ ದೇವೇಂದ್ರನು ಅಮೃತಕ್ಕೆ ಕಾವಲಾಗಿದ್ದ ದೇವಯೋಧರನ್ನು ಕರೆದು, ಎಲೈ, ಮಹಾವೀರ್ಯವೂ ಬಲವೂ ಉಳ್ಳ ಪಕ್ಷಿಯೊಂದು ನಮ್ಮಲ್ಲಿರುವ ಅಮೃತವನ್ನು ಅಪಹರಿಸಿಕೊಂಡು ಹೋಗುವುದಕ್ಕಾಗಿ ಬರುತ್ತಿದೆ. ನೀವೆಲ್ಲರೂ ದೃಢವಾದ ಕವಚಗಳನ್ನು, ಆಯುಧಗಳನ್ನು ಧರಿಸಿ ಅಮೃತದ ಸುತ್ತಲೂ ಕಾವಲಿದ್ದು ಆ ಅಮೃತವು ಅದಕ್ಕೆ ಸಿಕ್ಕದಂತೆ ನೋಡಿಕೊಳ್ಳಬೇಕು. ಆ ಪಕ್ಷಿಯು ಅಸಮಾನ ಬಲವುಳ್ಳವನೆಂದು ಗುರುವಾದ ಬೃಹಸ್ಪತಿಯೇ ಹೇಳಿರುವನು ಎಂದರು. ಈ ಮಾತನ್ನು ಕೇಳಿ ದೇವ ಭಟರೆಲ್ಲರೂ ಆಶ್ಚರ್ಯಗೊಂಡು ಬಹಳ ಎಚ್ಚರಿಕೆಯಿಂದ ಆ ಅಮೃತಕ್ಕೆ ಕಾವಲಾಗಿ ನಿಂತರು. ಇಂದ್ರನು ವಜ್ರಧಾರಿಯಾಗಿ ಅಲ್ಲಿಯೇ ಕಾವಲಿದ್ದನು. ಅನೇಕ ದೇವವೀರರು ಸುವರ್ಣ ವೈಢೂರ್ಯ ಖಚಿತಗಳಾದ ಕವಚಗಳನ್ನು ಧರಿಸಿ ಭಯಂಕರಗಳಾದ ವಿವಿಧಾಸ್ತ್ರಗಳನ್ನು, ಚರ್ಮದ ಗುರಾಣಿಗಳನ್ನು,
ತೀಕ್ಷ್ಣವಾದ ಅಲಗುಳ್ಳ ಕತ್ತಿಗಳನ್ನು, ಉರಿಯನ್ನು, ಕಿಡಿಯನ್ನು, ಹೊಗೆಯನ್ನು ಕಕ್ಕುವ ಚಕ್ರಗಳನ್ನು, ಪರಿಘಗಳು, ತ್ರಿಶೂಲಗಳು, ಗಂಡು ಗೊಡಲಿಗಳು, ವಿವಿಧ ಶಕ್ತಿಗಳು, ಕಾಂತಿಯಿಂದ ಥಳಥಳಿಸುವ ಬಗೆ ಬಗೆಯ ಕತ್ತಿಗಳು, ತಮ್ಮ ತಮ್ಮ ದೇಹದ ಅಳತೆಗೆ ಸರಿಯಾದ ಗದೆಗಳು, ಇವುಗಳನ್ನೆಲ್ಲ ಸಿದ್ಧವಾಗಿ ಹಿಡಿದು ದಿವ್ಯಾಭರಣಗಳಿಂದ ಅಲಂಕೃತರಾಗಿ ಇನ್ನು ತಮಗೆ ಭಯವಿಲ್ಲವೆಂಬ ನಂಬಿಕೆಯಿಂದ ಅಲ್ಲಿ ಕಾವಲಾಗಿದ್ದರು. ಎಣೆಯಿಲ್ಲದ ಬಲ ಪರಾಕ್ರಮಗಳುಳ್ಳವರು, ಅನೇಕ ದೈತ್ಯ ನಗರಗಳನ್ನು ಧ್ವಂಸ ಮಾಡಿದವರು ಆದ ದೇವವೀರರು, ಉರಿಯುವ ಬೆಂಕಿಯಂತೆ ದೇಹ ಕಾಂತಿಯುಳ್ಳವರಾಗಿ ಅಮೃತವನ್ನು ರಕ್ಷಿಸಿಕೊಳ್ಳುವುದರಲ್ಲಿ ಬಹಳ ಎಚ್ಚರಿಕೆಯಿಂದಿದ್ದರು. ಕೈಯಲ್ಲಿ ಹಿಡಿದ ಲಕ್ಷೋಪಲಕ್ಷ ಆಯುಧಗಳ ಮತ್ತು ಮೈಮೇಲಿನ ಆಭರಣಗಳ ಕಾಂತಿಯಿಂದ ಪ್ರಕಾಶಿಸುತ್ತಿದ್ದ ಆ ದೇವ ಸೈನ್ಯವು ಸೂರ್ಯ ಕಿರಣಾವೃತವಾದ ಆಕಾಶದಂತೆ ಅಪಾರವಾಗಿದ್ದಿತು. ಇದು 30ನೆಯ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.